ಎಲ್ಲರಿಗೂ ನಮಸ್ಕಾರ. ತುಂಬ ದಿನ ಆದಮೇಲೆ ಫೇಸ್ ಕ್ಯಾಮ್ ಜೊತೆ ಕ್ರಿಪ್ಟೋ ರಿಲೇಟೆಡ್ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಭರ್ಜರಿಯಾಗಿರುವಂಥ ಏರ್ ಡ್ರಾಪ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ಏರ್ ಡ್ರಾಪ್ ತುಂಬ ದಿನದಿಂದ ಏನು ಏರ್ ಡ್ರಾಪೇ ಬಂದಿಲ್ಲ, ಮಾಡೋಕೆ ಬೇಜಾರಾಗ್ಬಿಟ್ಟೈತೆ, ಹೋಗು ಗುರು ಅಂತ ಹೇಳ್ಬೋದು. ಬಟ್ ಇವಾಗ ಮಾಡ್ತು ಅಂದರೆ ಮಾತ್ರ ಮುಂದೆ ನೀವು ಒಳ್ಳೆ ಪ್ರಾಫಿಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನಕ್ಕಂದರೆ ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಗೊತ್ತು, ಟೆಲಿಗ್ರಾಮ್ ಮಿನಿ ಅಪ್ಲಿಕೇಶನ್ಸ್ ಎಲ್ಲ ಬಂದಿದ್ದು ತುಂಬ ಅಪ್ಲಿಕೇಶನ್ ಒಳ್ಳೆ ಪ್ರಾಫಿಟನ್ನು ಕೊಟ್ಟು, ಬಟ್ ಹತ್ತಿರ 90-95% ಅಪ್ಲಿಕೇಶನ್ಸ್ ಬಂತು ಅಂದರೆ ಡಸ್ಟ್ ಆಗಿಬಿಡ್ತು. ಅಂದರೆ ಯಾವುದೇ ಥರ ಪ್ರಾಫಿಟ್ ಕೂಡ ಸಿಗಲಿಲ್ಲ. ಏನಕ್ಕೆ ಗೊತ್ತಾ, ನಾಟ್ ಕಾಯಿನ್ ಬಂದಂಥ ಟೈಮಲ್ಲಿ ಇರ್ಬೋದು, ಡಾಗ್ಸ್ ಬಂದಂಥ ಟೈಮಲ್ಲಿ ಇರ್ಬೋದು, ಟೆಲಿಗ್ರಾಮ್ ಮಿನಿ ಅಪ್ಲಿಕೇಶನ್ಸ್ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿ ನಡೀತಾ ಇತ್ತು. ಆವಾಗ ಬೇರೆ ಬೇರೆ ಅಪ್ಲಿಕೇಶನ್ಸ್ ಎಲ್ಲ ಬಂತು. ಅದಾದ 3 ತಿಂಗಳು 4 ತಿಂಗಳಾದಮೇಲೆ ಆ ಒಂದು ಟೋಕನ್ ಲಿಸ್ಟ್ ಆಗ್ತು. ಯಾವಾಗ ಆ ಒಂದು ಟ್ರೆಂಡಿಂಗ್ ಯಾವಾಗ ಕಡಿಮೆ ಆಯಿತು ಆವಾಗ. ಅದೇ ರೀತಿ ಇವಾಗ ಕೂಡ ಅಷ್ಟೇ, ಬಿನಾನ್ಸ್ ಆಲ್ಫಾ ಇರ್ಬೋದು, ಕೈಟೋ ಯಾಪರ್ಸ್ ಇರ್ಬೋದು, ಅದು ಬಂತು ಅಂದರೆ ಸಿಕ್ಕಾಬಟ್ಟೆ ಟ್ರೆಂಡಿಂಗಲ್ಲಿ ನಡೀತಾ ಐತೆ. ಯಾವುದೇ ಪ್ರಾಜೆಕ್ಟ್ ಹೊಸದಾಗಿ ಲಾಂಚ್ ಆಗಿದ್ದಿರ್ಬೋದು, ಅದ್ರದ್ದು ಏನು ಏರ್ ಡ್ರಾಪನ್ನು ಕೊಡ್ತಾ ಇದ್ದಾರೆ ಅದನ್ನು ಈ ಒಂದು ಟೆಸ್ಟ್ ನೆಟ್ ಏರ್ ಡ್ರಾಪ್ಸ್ ಮಾಡಿರ್ಬೋದು ಅಥವಾ ಟಾಸ್ಕ್ಗಳನ್ನ ಮಾಡಿರ್ಬೋದು, ತುಂಬ ದಿನದಿಂದ ಫಾರ್ಮೇಟ್ನ ಮಾಡಿರ್ಬೋದು, ಇವ್ರಿಗೆ ಕೊಡೋದ್ರ ಬದಲು ಈ ಬೈನಾನ್ಸ್ ಆಲ್ಫಾ ಕೈಟೋ ಯಾಪರ್ಸ್ಗೆ ಹೆವಿಯಾಗಿ ಪರ್ಸೆಂಟೇಜನ್ನು ಕೊಡ್ತಾ ಇದ್ದಾರೆ. ಅಟ್ ಪ್ರೆಸೆಂಟ್ ಇವಾಗ ಈ ರೀತಿ ಒಂದು ಟ್ರೆಂಡಿಂಗ್ ಇದೆ. ಇನ್ನು ಸ್ವಲ್ಪ ದಿನ ಹೋಗ್ತು ಅಂತ ಈ ಒಂದು ಟ್ರೆಂಡಿಂಗ್ ಕೂಡ ಚೇಂಜ್ ಆಗಿಬಿಡುತ್ತೆ. ಸೊ ಆದ್ದರಿಂದ ಇವಾಗ ಯಾರು ಕೂಡ ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ಏನು ಏರ್ ಡ್ರಾಪ್ಗೆಲ್ಲ ಜಾಯ್ನ್ ಆಗ್ತಾ ಇದ್ದೀರಾ ಅದೇ ರೀತಿ ಜಾಯ್ನ್ ಆಗಿ. ಇವಾಗ ಈ ಒಂದು ಪೀರಿಯಡಲ್ಲಿ ನಮಗೆ ಏನೂ ಪ್ರಾಫಿಟ್ ಸಿಗ್ತಾ ಇಲ್ಲ. ಬಟ್ ಎಲ್ಲ ಪ್ರಾಜೆಕ್ಟ್ಗಳು ಕೂಡ ಹಾಗೆ ಇರೋದಿಲ್ಲ. ಕೆಲವೊಂದು ಪ್ರಾಜೆಕ್ಟ್ಗಳು ಹೀಗೆ ಮಾಡ್ತವೆ. ಬಟ್ ಇನ್ನು ಹತ್ತಿರ ಒಂದು 10 ಪ್ರಾಜೆಕ್ಟ್ಲಿ ಒಂದು 2-3 ಪ್ರಾಜೆಕ್ಟ್ ಆದರೂ ಕೂಡ ಒಳ್ಳೆ ಪ್ರಾಫಿಟನ್ನು ಖಂಡಿತ ಕೊಡ್ತವೆ. ಸೊ ಅದರಿಂದ ಯಾರು ಕೂಡ ಏರ್ ಡ್ರಾಪನ್ನು ಮಿಸ್ ಮಾಡ್ಕೊಬೇಡಿ. ಇವತ್ತಿಂದ ನೀವೇನೋ ಸ್ಟಾಪ್ ಮಾಡಿತ್ತು ಅಂದರೆ ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕ್ಯಾಂಪ್ ನೆಟ್ವರ್ಕ್ ಅಂದ್ಬಿಟ್ಟು ಲೇಯರ್ 1 ಪ್ರಾಜೆಕ್ಟನ್ನು ತಿಳಿಸ್ತಾ ಇದ್ದೀನಿ. ಟೋಟಲ್ ಆಗಿ ಇವರು $29 ಮಿಲಿಯನ್ ಅಷ್ಟು ಫಂಡ್ ರೈಸನ್ನು ಮಾಡಿದ್ದಾರೆ, $400 ಮಿಲಿಯನ್ ವ್ಯಾಲ್ಯೂಯೇಷನಲ್ಲಿ. ತುಂಬ ಚೆನ್ನಾಗಿರುವಂಥ ಒಂದು ಪ್ರಾಜೆಕ್ಟ್ ಇದು. ಇದನ್ನು ಯಾರು ಕೂಡ ಮಿಸ್ ಅಂತೂ ಮಾಡ್ಕೊಬೇಡಿ, ಕ್ಯಾಂಪ್ ನೆಟ್ವರ್ಕ್ ಅಂದ್ಬಿಟ್ಟು. ಸೊ ಈ ಒಂದು ಪ್ರಾಜೆಕ್ಟ್ಗೆ ಹೇಗೆ ಜಾಯ್ನ್ ಆಗೋದು ತುಂಬಾ ಸಿಂಪಲ್. ಫಸ್ಟ್ ನಿಮಗೆ ಟೆಸ್ಟ್ ನೆಟ್ ನಡೀತಾ ಇದೆ, ಆ ಒಂದು ಟೆಸ್ಟ್ ನೆಟ್ಗೆ ಜಾಯ್ನ್ ಆಗಿಬಿಟ್ಟು ಅಲ್ಲಿರುವಂಥ ಟಾಸ್ಕ್ ಎಲ್ಲ ಕಂಪ್ಲೀಟ್ ಮಾಡಬೇಕು. ಅದು ಬಂತು ಅಂದರೆ ಫಸ್ಟ್ ಸ್ಟೆಪ್. ಎರಡನೇ ಸ್ಟೆಪ್ ಬಂತು ಅಂದರೆ ನಿಮಗೆ ಲೇಯರ್ 3ಯಲ್ಲಿ ಕೆಲವೊಂದು ಟಾಸ್ಕ್ಗಳನ್ನ ಕೊಟ್ಟಿರ್ತಾರೆ. ಆ ಒಂದು ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡ್ತು ಅಂದರೆ ನಿಮಗೆ ಪಾಯಿಂಟ್ ಸಿಗುತ್ತೆ ಇನ್ ದ ಫಾರ್ಮ್ ಆಫ್ ಎಕ್ಸ್ಪಿ ರೇಟು. ಸೊ ಏನು ಎಕ್ಸ್ಪಿ ಅರ್ನ್ ಮಾಡ್ಕೊಂಡಿರ್ತಾರೆ ಅದ್ರ ಬೇಸ್ ಮೇಲೆ ನಿಮಗೆ ಫೈನಲ್ ಆಗಿ ಏರ್ ಡ್ರಾಪನ್ನು ಅಲೋಕೇಶನ್ ಮಾಡ್ತಾರೆ. ಸೊ ಈಗ ಫಸ್ಟ್ ನಾನು ನಿಮ್ಗೆ ಏನು ಮಾಡ್ತಾ ಇದ್ದೀನಿ, ಟೆಸ್ಟ್ ನೆಟ್ ಲಿಂಕನ್ನು ಕೊಟ್ಟಿದ್ದೀನಿ, ಈಗ ಒಂದು ಡಿಸ್ಕ್ರಿಪ್ಷನ್ ಇರ್ಬೋದು, ಕ್ಲಿಕ್ ಮಾಡಿ ಡೈರೆಕ್ಟಾಗಿ ನಿಮಗೆ ಟೆಲಿಗ್ರಾಮ್ಗೆ ರಿಡೈರೆಕ್ಟ್ ಆಗುತ್ತೆ. ಸೊ ಟೆಲಿಗ್ರಾಮಲ್ಲಿ ನಾನು ನಿಮಗೆ ಟೆಸ್ಟ್ ನೆಟ್ ಲಿಂಕನ್ನು ಕೊಟ್ಟಿರ್ತೀನಿ, ಅದ್ರ ಜೊತೆ ಲೇಯರ್ 3 ಲಿಂಕನ್ನು ಕೂಡ ಕೊಟ್ಟಿರ್ತೀನಿ. ಫಸ್ಟ್ ಏನು ಮಾಡಿ ಗೊತ್ತಾ, ಟೆಸ್ಟ್ ನೆಟ್ ಲಿಂಕ್ ಐತಲ್ಲ ಅದನ್ನು ಕಾಪಿ ಮಾಡ್ಕೊಳ್ಳಿ, ನಿಮ್ಮ ಒಂದು ಬ್ರೌಸರ್ಗೆ ಪೇಸ್ಟ್ ಮಾಡ್ಕೊಳ್ಳಿ. ನೀವೇನಾದರೂ ಲ್ಯಾಪ್ಟಾಪ್ PC ಯೂಸ್ ಮಾಡ್ಕೊಂಡಿತ್ತು ಅಂದರೆ ಏನು ತೊಂದರೆ ಇಲ್ಲ, ಗೂಗಲ್ ಕ್ರೋಮನ್ನು ಯೂಸ್ ಮಾಡ್ಬೋದು. ನೀವೇನಾದರೂ ಫೋನ್ ಮುಖಾಂತರ ಮಾಡ್ತಾ ಇತ್ತು ಅಂದರೆ ಮಿಸ್ಸಸ್ ಬ್ರೌಸರ್ ಅಂತ ಸಿಗುತ್ತೆ ಅಥವಾ ಬ್ರೇವ್ ಬ್ರೌಸರ್ ಅಂತ ಸಿಗುತ್ತೆ. 2 ಬ್ರೌಸರ್ಗಳನ್ನ ಯೂಸ್ ಮಾಡ್ಕೊಳ್ಳಿ. ನಾನಿವಾಗ ಮಿಸ್ಸಸ್ ಬ್ರೌಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಮಿಸ್ಸಸ್ ಬ್ರೌಸರ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಪ್ಲೇಸ್ಟೋರ್ಲಿ. ಅದಾದ ನಂತರ ನಿಮಗೆ ಎಕ್ಸ್ಟೆನ್ಷನ್ಸ್ ಆಪ್ಷನ್ ಕಾಣಿಸ್ತಾ ಇದೆ ಗೊತ್ತಾ, 4ನೇ ಆಪ್ಷನ್ನು ಲೈಕ್ ಪಜಲ್ ಟೈಪ್ ಕಾಣಿಸ್ತಾ ಇತ್ತಲ್ಲ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಮೆಟಾಮಾಸ್ಕ್ ವ್ಯಾಲೆಟನ್ನು ಆ್ಯಡ್ ಮಾಡ್ಕೊಬೇಕಾಗ್ತದೆ. ಸೊ ಮೆಟಾಮಾಸ್ಕ್ ವ್ಯಾಲೆಟನ್ನು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಒಂದು ವ್ಯಾಲೆಟನ್ನು ಕೂಡ ಕ್ರಿಯೇಟ್ ಮಾಡ್ಕೊಳ್ಳಿ. ನೀವೇನಾದರೂ ಕ್ರಿಪ್ಟೋ ಫೀಲ್ಡ್ಗೆ ಹೊಸದಾಗಿ ಬರ್ತಾ ಇದ್ದಾರೆ, ಆಲ್ರೆಡಿ ನಿಮ್ಮ ಹತ್ರ ಬೇಜಾನ್ ಅಪ್ಲಿಕೇಶನ್ಸ್ನ ಮಾಡಿ ಬೇಜಾನ್ ಏರ್ ಡ್ರಾಪ್ಸ್ಗಳನ್ನ ಮಾಡಿದ್ವಿ ಅಂದರೆ ಏನು ತೊಂದರೆ ಇಲ್ಲ, ಪ್ರತಿಯೊಂದು ಕೂಡ ಸೆಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ, ಕಂಟಿನ್ಯೂ ಟು ಮೊಬೈಲ್ ವರ್ಷನ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಮೇಲ್ಗಡೆ ನಿಮಗೆ ಕನೆಕ್ಟ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಹತ್ರ ಇರೋಂಥ ವ್ಯಾಲೆಟನ್ನು ಕನೆಕ್ಟ್ ಮಾಡ್ಕೊಳ್ಳಿ. ಬಿಟ್ಗೆಟನ್ನು ಮಾಡ್ಬೋದು, OKX ಮಾಡ್ಬೋದು, ಮೆಟಾಮಾಸ್ಕನ್ನು ಮಾಡ್ಬೋದು, ಯಾವುದಾದ್ರೂ ಸರಿ EVM ವ್ಯಾಲೆಟನ್ನು ಕನೆಕ್ಟ್ ಮಾಡ್ಕೊತೀರಾ. ಅದಾದ ನಂತರ ನಿಮಗೆ ಕಂಪ್ಲೀಟ್ ಕ್ವೆಸ್ಟ್ ಅಂತ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊತೀರಾ. ಮೇಲ್ಗಡೆ ನಿಮಗೆ ಸೈನ್ ಇನ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ವ್ಯಾಲೆಟ್ಗೆ ಸಿಗ್ನೇಚರ್ ರಿಕ್ವೆಸ್ಟ್ ಬಂದಿರುತ್ತೆ, ಅಲ್ಲಿ ಹೋಗ್ಬಿಟ್ಟು ಕನ್ಫರ್ಮನ್ನು ಕೊಡ್ತು ಅಂದರೆ ಸೈನ್ ಇನ್ ಕೂಡ ಸಕ್ಸಸ್ಫುಲಿ ಕಂಪ್ಲೀಟ್ ಆಗ್ತದೆ. ಆ್ಯಂಡ್ ಇಲ್ಲೇ ನೋಡ್ತಾ ಇರ್ಬೋದು ನಿಮ್ಮ ಹತ್ರ ಎಷ್ಟು ಪಾಯಿಂಟ್ಸ್ ಇದೆ, 0 ಪಾಯಿಂಟ್ಸ್ ಇದೆ. ಏನಕ್ಕೆ ಯಾವುದೇ ಥರ ಟಾಸ್ಕ್ ಕೂಡ ಕಂಪ್ಲೀಟ್ ಮಾಡಿಲ್ಲ. ಸೊ ಇಲ್ಲಿ ಏನು ಟಾಸ್ಕನ್ನು ಮಾಡಬೇಕು, ತುಂಬಾ ಸಿಂಪಲ್. ನಿಮಗೆ ಟ್ವಿಟರ್ ಟಾಸ್ಕ್ಗಳು ಸಿಗುತ್ತೆ, ಅದನ್ನು ಬಿಡ್ತು ಅಂದರೆ NFTs ಇರುತ್ತೆ, ಅದನ್ನು ಮಿಂಟ್ ಮಾಡೋಂತಿರ್ಬೋದು. ಅದನ್ನು ಬಿಟ್ಟರೆ ನಿಮಗೆ ಕೆಲವೊಂದು ಲೈಕ್ ನೇಮ್ಸನ್ನು ಕ್ರಿಯೇಟ್ ಮಾಡೋದಿರ್ಬೋದು, ಡೊಮೈನನ್ನು ಕ್ರಿಯೇಟ್ ಮಾಡಿರ್ಬೋದು. ಈ ರೀತಿ ಕೆಲವೊಂದು ಚಿಕ್ಕ ಪುಟ್ಟ ಟಾಸ್ಕ್ಗಳೆಲ್ಲ ಬರ್ತಾ ಇರುತ್ತೆ. ಈ ಒಂದು ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡ್ತಾ ಅಂದರೆ ನಿಮ್ಗೆ ಏನು ಪಾಯಿಂಟ್ಸನ್ನು ಅಲೋಕೇಟ್ ಮಾಡಿರ್ತಾರೆ ಆ ಪಾಯಿಂಟ್ಸ್ ಎಲ್ಲ ನಿಮಗೆ ಆ್ಯಡ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ GoToX ಅಂತಿದೆ, ಅದನ್ನು ಕ್ಲಿಕ್ ಮಾಡ್ಕೊತೀನಿ, ನನ್ನ ಒಂದು ಟ್ವಿಟರ್ಗೆ ರಿಡೈರೆಕ್ಟ್ ಆಗುತ್ತೆ. ಅಲ್ಲಿ ಹೋಗ್ಬಿಟ್ಟು ಫಾಲೋನ ಮಾಡಿಬಿಟ್ಟು ಒಂದು ಸ್ಟೆಪ್ ವಾಪಸ್ಸನ್ನು ಬಂತು ಅಂದರೆ ಕ್ಲೈಮ್ ಅಂತ ಈ ರೀತಿ ಆಪ್ಷನ್ ಸಿಗುತ್ತೆ. ಸೊ ಕ್ಲೈಮನ್ನು ಕ್ಲಿಕ್ ಮಾಡ್ತು ಅಂದರೆ ಸಕ್ಸಸ್ಫುಲಿ ನನಗೆ 1 ಪಾಯಿಂಟ್ ಕೂಡ ಸಿಕ್ತು. ಇಲ್ಲ ನೋಡ್ತಾ ಇರ್ಬೋದು ಮ್ಯಾಸ್ಟಿಕ್ಸ್ ಒಂದು ಆಲ್ರೆಡಿ ಆ್ಯಡ್ ಆಗಿದೆ. ಹಾಗೆ ಕೆಳಗಡೆ ಬಂತು ಅಂದರೆ ಟಾಸ್ಕ್ ಕೂಡ ಕಂಪ್ಲೀಟ್ ಆಗಿದೆ. ಗ್ರೇಡ್ಸ್ ಆಫ್ 1 ಮ್ಯಾಸ್ ಟ್ಯಾಗ್ ಆ್ಯಡೆಡ್ ಟು ಯುವರ್ ಬ್ಯಾಲೆನ್ಸ್ ಅಂತಿದೆ. ಸೊ ಇಷ್ಟನ್ನು ಮಾಡ್ತು ಅಂದರೆ ಈ ಒಂದು ಟಾಸ್ಕ್ ಕಂಪ್ಲೀಟ್ ಆಗ್ತದೆ. ಇದನ್ನು ಬಿಟ್ಟರೆ ನಿಮಗೆ ಬೇರೆ ಬೇರೆ ಟಾಸ್ಕ್ಗಳಿರುತ್ತೆ, ಲೈಕ್ ಸೇಮ್ ಮೆಥಡ್ ಅಷ್ಟೇ, ಫಾಲೋ ಮಾಡು, ಲೈಕ್ ಮಾಡು, ರೀಟ್ವೀಟ್ ಮಾಡು, ಇದೇ ರೀತಿ ಚಿಕ್ಕ ಪುಟ್ಟ ಟಾಸ್ಕ್ಗಳೆಲ್ಲ ಕಾಣಿಸ್ತಾ ಇರುತ್ತೆ. ಬಟ್ ಇನ್ನೂ ಕೆಲವೊಂದು ಟಾಸ್ಕ್ಗಳು ಬಂತಂದರೆ ಮಿಂಟ್ ಮಾಡುವಂಥ ಟಾಸ್ಕ್ಗಳಿರುತ್ತೆ.
ಮಿಂಟ್ ಮಾಡೋ ಟಾಸ್ಕ್ಗಳಿಗೆ ಸ್ವಲ್ಪ ನಿಮಗೆ ಸೈಕ್ ಆಗ್ಬೋದು. ಏನಕ್ಕೆ ಕೆಲವೊಂದು ಟಾಸ್ಕ್ಗಳು ಇವಾಗ ಎಂಡ್ ಆಗಿಬಿಟ್ಟಿದೆ. ಎಂಡ್ ಆಗಿತ್ತು ಅಂದರೆ ಮಾಡೋದಕ್ಕಾಗೋದಿಲ್ಲ ಅಂದರೆ ಈ ಒಂದು ಪಾಯಿಂಟ್ ನಿಮಗೆ ಸಿಗೋದಿಲ್ಲ. ಹಾಗೆ ಕೆಲವೊಂದು ಪಾಯಿಂಟ್ಗಳು ಕೆಲವೊಂದು ಮಿಂಟ್ ಮಾಡುವಂಥ ಟಾಸ್ಕ್ಗಳು ಲೈವ್ ಕೂಡ ಇವೆ, ಅದನ್ನು ಮಾಡ್ಕೊಬೋದು. ಬಟ್ ಎಂಡ್ ಆಗಿರೋದನ್ನ ಮಾಡೋದಕ್ಕಾಗೋದಿಲ್ಲ. ಫಾರ್ ಎಕ್ಸಾಂಪಲ್ ಎಲ್ಲ ನೋಡ್ತಾ ಇರ್ಬೋದು, ಮಿಂಟ್ ಎ ಸ್ಟಿಕಿ ಟೋಕನ್ ಟೈಲ್ಸ್ NFT ಅಂತಿದೆ. ಜಸ್ಟ್ ಮಿಂಟನ್ನು ಕ್ಲಿಕ್ ಮಾಡ್ಕೊತೀನಿ, ಈ ಒಂದು ಪೇಜ್ಗೆ ರಿಲೇಟ್ ಆಗುತ್ತೆ. ವ್ಯಾಲೆಟನ್ನು ಕನೆಕ್ಟ್ ಮಾಡಿ ನೋಡ್ತು ಅಂದರೆ ಇಲ್ಲೇ ನೋಡ್ತಾ ಇರ್ಬೋದು, ಕ್ಯಾಂಪೈನ್ ಈಸ್ ಓವರ್, ಚೆಕ್ ಬ್ಯಾಕ್ ಸೂನ್ ಫಾರ್ ಅನದರ್ 1 ಅಂತಿದೆ. ಸೊ ಈ ಒಂದು ಕ್ಯಾಂಪೈನ್ ಎಂಡ್ ಆಗಿದೆ, ಮಾಡೋದಕ್ಕಾಗೋದಿಲ್ಲ ಅಂದ್ಬಿಟ್ಟು. ಸೊ ಅದರಿಂದ ಈ ಒಂದು ಟಾಸ್ಕನ್ನು ನಾನು ಮಾಡೋದಕ್ಕಾಗೋದಿಲ್ಲ, ಅಲ್ಲಿಗೆ ಅದನ್ನು ಕೈ ಬಿಡಬೇಕಾಗುತ್ತೆ. ಮತ್ತೇನು ಮಾಡ್ತೀರಾ, ವಾಪಸ್ ಬರ್ತೀರಾ. ಇಲ್ಲೇ ನೋಡ್ತಾ ಇರ್ಬೋದು, ಬೇರೆ ಬೇರೆ ಪ್ರಾಜೆಕ್ಟ್ಗಳ ಕಾಣಿಸ್ತಾ ಇರುತ್ತೆ. ಸ್ಟೋರಿ ಚೈನ್, ವೈಡ್ ವರ್ಲ್ಡ್ಸ್, ಮೆರ್ವ್ ಅಂದ್ಬಿಟ್ಟು ಬೆಜ್ಜಾನ್ ಪ್ರಾಜೆಕ್ಟ್ಗಳಿದೆ. ಹತ್ತಿರ 19 ಅಥವಾ 29 ಸಮಥಿಂಗ್ ಪ್ರಾಜೆಕ್ಟ್ಗಳಿವೆ. ಸೊ ಇಷ್ಟು ಪ್ರಾಜೆಕ್ಟ್ಗಳು ಕೂಡ ಬೇರೆ ಬೇರೆ ಟಾಸ್ಕ್ಗಳಿರುತ್ತೆ. ಒಂದು ಟಾಸ್ಕನ್ನು ಕಂಪ್ಲೀಟ್ ಮಾಡ್ತು ಅಂದರೆ ನಿಮಗೆ ಮ್ಯಾಚ್ ಸ್ಟಿಕ್ಸ್ ಎಲ್ಲ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ನೀವು ಎಷ್ಟು ಮ್ಯಾಚ್ ಸ್ಟಿಕ್ಸ್ನ ಅರ್ನ್ ಮಾಡ್ಕೊಂಡಿರ್ತಾರೆ ಅದ್ರ ಬೇಸ್ ಮೇಲೆ ನಿಮಗೆ ಏರ್ ಡ್ರಾಪನ್ನು ಅಲೋಕೇಶನ್ ಮಾಡ್ತಾರೆ. ಸೊ ನೆಕ್ಸ್ಟ್ ಏನು ಮಾಡ್ತೀರಾ, ಯಾವುದೋ ಒಂದನ್ನ ಕ್ಲಿಕ್ ಮಾಡ್ಕೊತೀರಾ, ಅಲ್ಲೂ ಅಷ್ಟೇ ಟಾಸ್ಕ್ಗಳಿರುತ್ತೆ. ಡಿಸ್ಕಾರ್ಡ್ಗೆ ಜಾಯ್ನ್ ಆಗಿ, ಟ್ವಿಟರ್ಗೆ ಜಾಯ್ನ್ ಆಗಿ, ಟೆಲಿಗ್ರಾಮ್ ನಮ್ಮ ಗ್ರೂಪ್ ಇದೆ ಅದಕ್ಕೆ ಜಾಯ್ನ್ ಆಗಿಬಿಟ್ಟು ಈ ರೀತಿ ಇರುವಂಥ ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡ್ತಾ ಹೋಗ್ತು ಅಂದರೆ ನಿಮಗೆ ಮ್ಯಾಚ್ ಸ್ಟಿಕ್ಸ್ ಎಲ್ಲ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಎಷ್ಟು ಮ್ಯಾಚ್ ಸ್ಟಿಕ್ಸ್ನ ಅರ್ನ್ ಮಾಡ್ಕೊತಿರ್ತೀರ ಅದ್ರ ಬೇಸ್ ಮೇಲೆ ನಿಮಗೆ ಏರ್ ಡ್ರಾಪನ್ನು ಅಲೋಕೇಶನ್ ಮಾಡ್ತಾರೆ. ಮತ್ತು ನಿಮಗೆ ಕ್ಲಸ್ಟರ್ ಅಂದ್ಬಿಟ್ಟು ಒಂದು ಟಾಸ್ಕ್ ಇದೆ, ಅದು ಪ್ರೆಸೆಂಟ್ ಇವಾಗ ನಡೀತಾ ಇದೆ, ಲೈವ್ ಇದೆ, ಮಾಡ್ಕೊಬೋದು. ತುಂಬಾ ಸಿಂಪಲ್. ಕಂಪ್ಲೀಟ್ ಕ್ವೆಶ್ಚನ್ನ ಕ್ಲಿಕ್ ಮಾಡ್ಕೊತೀರಾ, ಗೋ ಟು ಕ್ಲಸ್ಟರ್ಸ್ ಅಂತಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊತೀರಾ. ಮೇಲ್ಗಡೆ ರಿಜಿಸ್ಟರ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಫಸ್ಟು ರಿಜಿಸ್ಟ್ರೇಷನ್ ಮಾಡ್ಕೊತೀರಾ. ಅದಾದ ನಂತರ ಕ್ಯಾಂಪ್ ನೆಟ್ವರ್ಕ್ / ಹಾಕ್ಬಿಟ್ಟು ಪಕ್ಕದಲ್ಲಿ ನಿಮ್ಮ ಒಂದು ನೇಮನ್ನು ಹಾಕಿ ಅಥವಾ ನಿಮ್ಮ ನಿಕ್ ನೇಮನ್ನು ಏನಾರು ಹಾಕಿ, ಏನು ತೊಂದರೆ ಇಲ್ಲ. ನಾನು ಗಜರ್ 11 ಅಂತ ಕೊಟ್ಕೊಳ್ತೀನಿ. ಸೊ ಗ್ರೀನ್ ಕಲರ್ ಬಂತು ಅಂದರೆ ಈ ಒಂದು ನೇಮ್ ಅವೈಲೇಬಲ್ ಇದೆ ಅಂತ, ಇದ್ರ ಸುತ್ತನ ರೆಡ್ ಕಲರ್ ಬಂತು ಅಂದರೆ ಅವೈಲೇಬಲ್ ಇಲ್ಲ ಅಂತ. ಸೊ ಅವಾಗ ನೀವು ಬೇರೆ ನಂಬರ್ನ ಟ್ರೈ ಮಾಡಬೇಕು, ಬೇರೆ ನೇಮನ್ನು ಟ್ರೈ ಮಾಡ್ತು ಅಂದರೆ ಗ್ರೀನ್ ಕಲರ್ ಬರುತ್ತೆ. ಬಂದ ನಂತರ ಜಾಯಿನ್ ಕಮ್ಯುನಿಟಿ ಐತಿಲ್ಲ ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಯಾವ ಒಂದು ವ್ಯಾಲೆಟನ್ನು ಕನೆಕ್ಟ್ ಮಾಡಿರ್ತೀರ ಅಂದರೆ ಕ್ಯಾಂಪ್ ನೆಟ್ವರ್ಕ್ಗೆ ಯಾವ ಒಂದು ವ್ಯಾಲೆಟನ್ನು ಕನೆಕ್ಟ್ ಮಾಡಿರ್ತೀರ ಅದನ್ನು ಕೂಡ ಇಲ್ಲಿಗೆ ಕನೆಕ್ಟ್ ಮಾಡಬೇಕಾಗುತ್ತೆ. ಸೊ ಒಂದು ವ್ಯಾಲೆಟ್ಗೆ ಟ್ರಾನ್ಸಾಕ್ಷನ್ ರಿಕ್ವೆಸ್ಟ್ ಬರುತ್ತೆ, ಅಲ್ಲಿ ಹೋಗ್ಬಿಟ್ಟು ಕನ್ಫರ್ಮನ್ನು ಕೊಡ್ತು ಅಂದರೆ ಸಕ್ಸಸ್ಫುಲಿ ರಿಜಿಸ್ಟ್ರೇಷನ್ ಕೂಡ ಕಂಪ್ಲೀಟ್ ಆಗ್ತದೆ. ಇದನ್ನು ಮಾಡ್ತು ಅಂದರೆ ಈ ಒಂದು ಟಾಸ್ಕ್ ಕೂಡ ಕಂಪ್ಲೀಟ್ ಆಗುತ್ತೆ. ಹಾಗೆ ನಿಮಗೆ 2 ಮ್ಯಾಚ್ ಸ್ಟಿಕ್ಸ್ ಕೂಡ ಅರ್ನ್ ಆಗ್ತದೆ. ಅದ್ರ ಕೆಳಗಡೆ ಬಂತು ಅಂದರೆ ನಿಮಗೆ ನೆಕ್ಸ್ಟ್ ಫಾಲೋ ಕ್ಲಸ್ಟರ್ಸ್ ಆ್ಯಂಡ್ ಎಕ್ಸ್ ಅಂತಂದರೆ ಟ್ವಿಟರ್ಲಿ ಫಾಲೋ ಮಾಡಬೇಕು. ಅದನ್ನು ಕೂಡ ಈಸಿಯಾಗಿ ಮಾಡ್ಕೊಳ್ಳಿ. ಟೋಟಲ್ ಆಗಿ ಇಷ್ಟೊಂದು ಟಾಸ್ಕ್ಗಳಿದೆ. ಸೊ ಇಷ್ಟು ಟಾಸ್ಕ್ಗಳು ಎಷ್ಟು ಸಾಧ್ಯನೋ ಅಷ್ಟು ಟಾಸ್ಕ್ನ ಮಾಡ್ಕೊಳ್ಳಿ. ಏನಾದರೂ ಹೊಸ ಟಾಸ್ಕ್ ಬಂತು, ಹೊಸ ರೀತಿಯ ಮಿಂಟ್ ಏನಾದರೂ ಬಂತು ಅಂದರೆ ನಾನು ನಿಮಗೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಅಪ್ಡೇಟನ್ನು ಮಾಡ್ತೀನಿ. ಸೊ ಅದರಿಂದ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡ್ಕೊಳ್ಳದೆ ನಮ್ಮ ಒಂದು ಟೆಕ್ ಗಜ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ಲೇ ಕೊಟ್ಟಿರ್ತೀನಿ. ಇದನ್ನು ಬಿಟ್ಟರೆ ನಿಮಗೆ ಲೇಯರ್ 3 ಟಾಸ್ಕ್ಗಳಿದೆ. ಲೇಯರ್ 3 ಟಾಸ್ಕ್ಗಳು ಏನಿಲ್ಲ, ತುಂಬಾ ಸಿಂಪಲ್. ಇವಾಗ ಇಲ್ಲಿ ಏನು ಟಾಸ್ಕ್ ಮಾಡಿದಿರೋ ಗೊತ್ತಾ, ಅದೇ ಟಾಸ್ಕ್ಗಳಿರುತ್ತೆ. ಬಟ್ ಇಲ್ಲಿ ಬೇರೆ ಬೇರೆ ಮ್ಯಾಚ್ ಸ್ಟಿಕ್ ಸಿಗ್ತಾ ಇರುತ್ತೆ, ಇಲ್ಲಿ ಬಂತು ಅಂದರೆ ಈ XP ಸಿಗ್ತಾ ಇರುತ್ತೆ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇರೋದಿಲ್ಲ. ತುಂಬಾ ಸಿಂಪಲ್. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕ್ಲಿಕ್ ಮಾಡ್ಕೊತೀರಾ, ಕಂಟಿನ್ಯೂನ ಕ್ಲಿಕ್ ಮಾಡ್ಕೊತೀರಾ, ನೆಕ್ಸ್ಟ್ ನಿಮಗೆ ಫಾಲೋ ಮಾಡಿ ಅಂತ ಬರುತ್ತೆ, ರೀಟ್ವೀಟ್ ಮಾಡಿ ಅಂತ ಬರುತ್ತೆ, ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಂತ ಬರುತ್ತೆ. ಅಥವಾ ಇಲ್ಲೇನಾದ್ರು ಕೆಲವೊಂದು ಈ ರೀತಿ ಕ್ಲಸ್ಟರಲ್ಲಿ ಮಿಂಟ್ ಮಾಡೋ ಆಪ್ಷನ್ ಇತ್ತು ಗೊತ್ತಾ, ಆ ರೀತಿ ನೇಮನ್ನು ಕ್ರಿಯೇಟ್ ಮಾಡೋ ಆಪ್ಷನ್ ಇತ್ತು ಅಂದರೆ ಆ ರೀತಿ ಟಾಸ್ಕ್ಗಳು ಬರುತ್ತೆ. ಏನೇನೆಲ್ಲ ಟಾಸ್ಕ್ ಐತೆ ಪ್ರತಿಯೊಂದನ್ನು ಕೂಡ ಕಂಪ್ಲೀಟನ್ನು ಮಾಡ್ಕೊಳ್ಳಿ. ನಾನು ಟೋಟಲ್ ಆಗಿ ಎಲ್ಲ ಟಾಸ್ಕನ್ನು ಟ್ರೈ ಮಾಡಿದೆ, ಬಟ್ ಇದರಲ್ಲಿ ಹತ್ತಿರ ನನಗೆ ಎಷ್ಟು 9 ಟಾಸ್ಕ್ ಅಷ್ಟೇ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ ಆಗಿದ್ದು. ಉಳಿದಂಥ ಟಾಸ್ಕ್ಗಳನ್ನ ನಾನು ಮಾಡೋದಕ್ಕೆ ಆಗಲಿಲ್ಲ. ಏನಕ್ಕೆ ಮಿಂಟ್ ಮಾಡೋದಿರ್ಬೋದು, ಎಲ್ಲ ತುಂಬಾ ಟಾಸ್ಕ್ಗಳೆಲ್ಲ ಎಂಡ್ ಆಗಿಬಿಟ್ಟಿದೆ. ಸೊ ಅದರಿಂದ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ, ಇಲ್ಲೇ ನಾವು ಇದೊಂದು ಸ್ಕ್ರೀನ್ಶಾಟನ್ನು ತೊಗೊಂಬೇಡಿ. ಸೊ ಯಾವುದೆಲ್ಲ ಟಾಸ್ಕ್ ಆಗುತ್ತೆ ಅಂದ್ಬಿಟ್ಟು ಇಲ್ಲೇ ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಇಷ್ಟೆಲ್ಲ ಟಾಸ್ಕ್ ಮಾಡಿ ಇಲ್ಲಿ 4 ನಿಮಗೆ ಗ್ರೀನ್ ಬಂದೈತೆ ಗೊತ್ತಾ, ಕಂಪ್ಲೀಟೆಡ್ ಅಂತ, ಅದೆಲ್ಲ ಕಂಪ್ಲೀಟ್ ಆಗಿದೆ ಅಂತ, ಈಸಿ ಆಗಿದೆ ಅಂತ. ಇಲ್ಲಿರೋಂಥ ಉಳಿದಿರೋ ಟಾಸ್ಕ್ಗಳು ಇನ್ನೂ ಕೂಡ ನಾನು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಟ್ರೈ ಮಾಡ್ತೀನಿ ಮತ್ತೆ ಒಂದು ಸಾರಿ. ಏನಾದ್ರು ಕಂಪ್ಲೀಟ್ ಆಗ್ತಂದ್ರೆ ನಾನು ನಿಮಗೆ ಟೆಲಿಗ್ರಾಮ್ ಚಾನಲ್ ಪೋಸ್ಟನ್ನು ಮಾಡ್ತೀನಿ. ನೀವು ಒಂದು ಸಾರಿ ಟ್ರೈ ಮಾಡಿ. ಇನ್ ಕೇಸ್ ಏನಾದ್ರು ನೀವು ಕಂಪ್ಲೀಟನ್ನು ಮಾಡ್ತು ಅಂದರೆ ದಯವಿಟ್ಟು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ನಿಮಗೆ ಕಮೆಂಟ್ ಸೆಕ್ಷನ್ ಅಂತ ಒಂದು ಆಪ್ಷನ್ ಅವೈಲೇಬಲ್ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ಯಾವ ಒಂದು ಟಾಸ್ಕ್ ಕಂಪ್ಲೀಟ್ ಆಗಿದೆ ಅದನ್ನು ಒಂದು ಫೋಟೋ ಅಥವಾ ಸ್ಕ್ರೀನ್ಶಾಟನ್ನು ಹಾಕಿ. ಸೊ ಬೇರೆಯವರು ಕೂಡ ಯೂಸ್ ಆಗುತ್ತೆ, ಹಾಗೆ ನಮಗೂ ಕೂಡ ಯೂಸ್ ಆಗುತ್ತೆ. ಸೊ ಇದೇ ರೀತಿ ಇಷ್ಟೇನೇ ಟಾಸ್ಕ್ಗಳಿದು ಅಟ್ ಪ್ರೆಸೆಂಟ್. ಇವಾಗ ಬೇರೆ ಏನಾದರೂ ಹೊಸ ಟಾಸ್ಕ್ ಬಂತು ಅಂದರೆ ನಾನು ನಿಮಗೆ ಟೆಲಿಗ್ರಾಮ್ ಚಾನಲ್ ಅಪ್ಡೇಟನ್ನು ಮಾಡ್ತೇನೆ. ಸೊ ಅದರಿಂದ ಮತ್ತೆ ಹೇಳ್ತಾ ಇದ್ದೀನಿ, ಯಾರೂ ಕೂಡ ಮಿಸ್ ಮಾಡ್ಕೊಳ್ಳದೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಮಿಸ್ ಮಾಡ್ಕೊ ಅಂತಂದರೆ ನೆಕ್ಸ್ಟ್ ಬರೋವಂಥ ಅಪ್ಡೇಟ್ ಇರ್ಬೋದು, ಟೋಕನ್ ಯಾವಾಗ ಲಿಸ್ಟ್ ಆಗುತ್ತೆ, ಹೇಗೆ ವಿಡ್ರಾ ಮಾಡೋದು, ಏನೂ ಕೂಡ ಗೊತ್ತಾಗೋದಿಲ್ಲ. ಸೊ ಅದರಿಂದ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡ್ಕೊಳ್ಳದೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಮಿಸ್ ಅಂತ ಮಾಡ್ಕೊಂಬಿಡಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ದಿನದಲ್ಲಿ ಸಿಗಬಡ ಸಂಖ್ಯೆ ಹೊಸ ಅಪ್ಲಿಕೇಶನ್ ಅಥವಾ ಹೊಸ ವೆಬ್ಸೈಟ್ ಬರ್ತೀನಿ. ಅಲ್ಲಿವರೆಗೆ ಬಾಯ್ ಗೈಸ್, ಲವ್ ಯು ಆಲ್, ಟೇಕ್ ಕೇರ್.